ಡಿಸೆಂಬರ್ 3, 1986. ಸಮಯ ರಾತ್ರಿ 1 ಗಂಟೆ ಆಗಿರುತ್ತೆ. ಅಲ್ಲಿನ ಜನರೆಲ್ಲ ಇಡೀ ದಿನ ದುಡಿದು ರಾತ್ರಿ ಆರಾಮವಾಗಿ ಮಲಗಿರ್ತಾರೆ. ಆದ್ರೆ ಅವತ್ ರಾತ್ರಿ ಏನಾಯ್ತೋ ಗೊತ್ತಿಲ್ಲ, ಮನೆ ಒಳಗೆ ಮಲಗಿದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ಕೆಮ್ಮು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಏನೋ ಸಾಮಾನ್ಯವಾದ ಕೆಮ್ಮು ಅನ್ಕೊಂಡ್ರೆ ಅದ್ ನಿಲ್ತಾನೆ ಇಲ್ಲ. ಹೊರಗಡೆ ಗಾಳಿ ತಗೊಂಡ್ರೆ ಕೆಮ್ಮು ಅನ್ನೋದು ನಿಲ್ಲುತ್ತೆ ಅಂತ ಬಾಗಿಲನ್ನ ತೆಗೆದು ಹೊರಗ್ ಬರ್ತಾರೆ. ಆದ್ರೆ ಅವ್ರು ಮಾಡಿದ ತಪ್ಪೇ ಅದು. ಯಾಕಂದ್ರೆ ಇದರಿಂದ ಕೆಮ್ಮು ಅನ್ನೋದು ನಿಲ್ಲೋದಿಲ್ಲ, ಹಾಗೇನೆ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಕಣ್ಣನ್ನೋದು ಉರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎದೆ ನೋವುತ್ತೆ, ಮೈಯೆಲ್ಲ ಉರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ನೋವನ್ನ ಅನುಭವಿಸ್ತಾ ಸಿಟಿಯಲ್ಲಿದ್ದ ಸಾಕಷ್ಟು ಜನ ಸತ್ತು ಹೋಗ್ತಾರೆ. ಹಾಗೆ ಇದೆಲ್ಲ ಯಾಕೆ ನಡೀತಿದೆ ಅಂತ ಆ ಟೈಮ್ ನಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ಕ್ಷಣನೇ ಎಲ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ಆದ್ರೆ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ, ಇವನ್ ಡಾಕ್ಟರ್ಗಳಿಗೂ ಕೂಡ ಇಲ್ಲೇನ್ ನಡೀತಿದೆ, ನಾವ್ ಇನ್ಯಾವ ಟ್ರೀಟ್ಮೆಂಟ್ ಕೊಡ್ಬೇಕಂತ ಅವರಿಗೂ ತಲೆಕೆಟ್ಟೋಗುತ್ತೆ. ಆಗ ಅವ್ರು ಮಾಡಿದ ಕೆಲ್ಸನೇ ಆಕ್ಸಿಜನ್ ಕೊಡೋದು. ಆದ್ರೆ ಡಾಕ್ಟರ್ಸ್ ಗಳಿಗೆ ಗೊತ್ತಿರ್ಲಿಲ್ಲ ಇದೇ ಆಕ್ಸಿಜನ್ ಇಂದಾನೆ ತುಂಬಾ ಜನ ಸತ್ತೋದ್ರು ಅಂತ. ಇದೇನು, ಇದ್ಯಾಕ್ ನಡೀತಿದೆ ಅಂತ ನಿಮ್ ತಲೆಯಲ್ಲಿ ಓಡ್ತಿರ್ಬಹುದು. ಇದೆಲ್ಲ ಆಗಿದ್ದು ಒಂದೇ ಒಂದು ಗ್ಯಾಸ್ ನಿಂದ. ಆ ಗ್ಯಾಸೇ ಮೀಥೈಲ್ ಐಸೋಸಯನೇಟ್. ಇದೆಂತ ಭಯಂಕರವಾದ ಕೆಮಿಕಲ್ ಅಂದ್ರೆ ಇದೇ ಒಂದು ಟಾಕ್ಸಿಕ್ ಗ್ಯಾಸ್ ನಿಂದ ಹತ್ತತ್ರ 3,000 ಜನ ಸತ್ತು ಹೋದ್ರು. ಇಷ್ಟೆಲ್ಲ ಆಗಿದ್ದು ಮಧ್ಯಪ್ರದೇಶ ಏನಿದೆ ಅದರ ರಾಜಧಾನಿ ಭೂಪಾಲ್ ನಲ್ಲಿ. It's been called the world's worst industrial disaster. About 40 tons of gas leaks. More than 3,000 people died. The consequences were catastrophic. Official estimates suggest some 5,000 people died. As the gas cloud condenses, it sinks to ground level. ದುರಂತ ಸಂಭವಿಸಿದಾಗ ಅಲ್ಲಿನ ವೈದ್ಯರಿಗೆ ಏನ್ ಚಿಕಿತ್ಸೆ ಕೊಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಪಾಪ ಅಲ್ಲಿನ ಜನರು ಬೆಳಗ್ಗೆ ಅನ್ನೋದಾಗುತ್ತೆ, ನಮ್ ಜೀವನದಲ್ಲಿ ನಾಳೆ ಅನ್ನೋದು ಇದೆ ಅಂತ ಆರಾಮವಾಗಿ ಮಲಗಿದ್ರು. ಆದ್ರೆ ಹೀಗಾಗುತ್ತೆ ಅಂತ ಕನ್ಸಲ್ಲೂ ಅವ್ರು ಕಂಡಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ ಕಳೆದು ಬೆಳಗ್ಗೆ ಯಾರ್ ಮನೇಲಿ ನೋಡಿದ್ರು ಹೆಣನೆ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಅದೆಷ್ಟು ಟಾಕ್ಸಿಕ್ ಗ್ಯಾಸ್ ಆಗಿತ್ತು ಅಂತ. ನೋಡಿ ಆ ಟೈಮ್ ನಲ್ಲಿ ಪ್ರಪಂಚದ ಅತಿ ಹೆಚ್ಚು ಗ್ಯಾಸ್ ಲೀಕೇಜ್ ನಿಂದ ಸತ್ತಂತ ಜನರಾಗಿದ್ರು. ನೋಡಿ ಅವತ್ತಿನ ದಿನ ಇದೇ ಗ್ಯಾಸ್ ನಿಂದ ಸತ್ತೋದವ್ರು ಒಂದ್ ಕಡೆ ಆದ್ರೆ ಹತ್ತತ್ರ 2 ಲಕ್ಷ ಜನ ಅಸ್ವಸ್ಥರಾಗ್ತಾರೆ. ಇದೇ ಮೀಥೈಲ್ ಐಸೋಸಯನೇಟ್ ಅಂದ್ರೆ MIC ಹೇಗ್ ಬಂತು ಅಂತ ನಿಮಗ್ ಗೊತ್ತಾ? ನೋಡಿ, ಇದೆಲ್ಲ ಆಗಿದ್ ಭೂಪಾಲ್ ನ ಸಿಟಿ ಹತ್ರನೇ ಒಂದು ಫ್ಯಾಕ್ಟರಿ ಇತ್ತು. ಅದು ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್. ಇದೊಂದು ಅಮೆರಿಕನ್ ಕಂಪನಿ ಆಗಿತ್ತು. ಇದ್ ಯಾವ ಕಂಪನಿ ಅಂತ ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಈಗೇನ್ ನಾವು ಎವರೆಡಿ ಅನ್ನೋ ಎಲೆಕ್ಟ್ರಿಕ್ ಪ್ರಾಡಕ್ಟ್ ನ ಬಳಸ್ತೀವೋ ಅದೇ ಆಗಿನ ಹೆಸರು ಯೂನಿಯನ್ ಕಾರ್ಬೈಡ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ ಆ ಕಾಲದಲ್ಲಿ ರೈತರಿಗೆ ಬೇಕಾದಂತ ರಾಸಾಯನಿಕಗಳನ್ನ ಹಾಗೆ ಬ್ಯಾಟರಿಗಳನ್ನ ಉತ್ಪಾದನೆ ಮಾಡ್ತಿತ್ತು. ಅವತ್ತಿನ ದಿನ ಫ್ಯಾಕ್ಟ್ರಿನಲ್ಲಿ ಯಾವಾಗ್ಲೂ ನಡೆಯೋ ತರಾನೇ ನಾರ್ಮಲ್ ಆಗಿ ಎಲ್ಲಾ ಕೆಲಸನೂ ನಡೀತಿರುತ್ತೆ. ಹಾಗೆ ಅವತ್ತಿನ ದಿನನೂ ಕೂಡ ಅಂದ್ರೆ ಡಿಸೆಂಬರ್ 2 ರಾತ್ರಿ 9 ಗಂಟೆ ಅನ್ಸುತ್ತೆ. ಅಲ್ಲಿನ ವರ್ಕರ್ಸ್ ಗಳೆಲ್ಲ ತಮ್ಮ ತಮ್ಮ ಶಿಫ್ಟ್ ಅನ್ನ ಚೇಂಜ್ ಮಾಡ್ತಿರ್ತಾರೆ. ಅಂದ್ರೆ 9 ಗಂಟೆವರೆಗೂ ಕೆಲವೊಂದಿಷ್ಟು ಜನ ಆದ್ರೆ 9 ಗಂಟೆ ಆದ ನಂತರ ಬೇರೆ ವರ್ಕರ್ಸ್ ಗಳು ಆ ಕೆಲಸ ಮಾಡ್ತಿರ್ತಾರೆ. ಹಾಗೆ 9 ಗಂಟೆ ಆದ ನಂತರ ಬಂದ ವರ್ಕರ್ಸ್ ಗಳ ಕೆಲಸ ಏನ್ ಗೊತ್ತಾ? ಮೀಥೈಲ್ ಐಸೋಸಯನೇಟ್ ಈ ಡೇಂಜರಸ್ ಗ್ಯಾಸ್ ಇದೆಯಲ್ಲ ಇದರ ಪೈಪ್ ಅನ್ನ ಕ್ಲೀನ್ ಮಾಡೋದು. ಅಂದ್ರೆ ನೋಡಿ, ಈ ಫ್ಯಾಕ್ಟ್ರಿನಲ್ಲಿ 3 ಗ್ಯಾಸ್ ಚೇಂಬರ್ ಗಳಿರುತ್ತೆ. ಅಂದ್ರೆ ಇದೇ MIC ಗ್ಯಾಸ್ ಇದೆಯಲ್ಲ ಇದರದ್ದೇ 3 ಚೇಂಬರ್ ಗಳಿರುತ್ತೆ. ಆ 3 ಚೇಂಬರ್ ಗಳು ಕೂಡ ಭೂಮಿಯ ಒಳಗಿರುತ್ತೆ. ಹಾಗೇನೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಪೈಪ್ ಅನ್ನೇ ಅಲ್ಲಿನ ವರ್ಕರ್ಸ್ ಗಳು ಕ್ಲೀನ್ ಮಾಡ್ಬೇಕಾಗಿರುತ್ತೆ. ಆ ಕೆಲಸವನ್ನ ನೀರಿನಿಂದ ಮಾಡ್ತಿರ್ತಾರೆ. ಹಾಗೇನೆ ಅವತ್ ರಾತ್ರಿ ಯಾವಾಗ್ಲೂ ಹಾಕೋ ತರನೇ ಪೈಪ್ ಗೆ ನೀರನ್ನ ಹಾಕ್ತಾರೆ. ಪೈಪ್ ನಿಂದ ಕಳಿಸ್ಕೊಟ್ಟ ನೀರು ಮತ್ತೊಂದು ಪೈಪ್ ನಿಂದ ಹೊರಗ್ ಬರ್ಬೇಕಾಗಿರುತ್ತೆ. ಆದ್ರೆ ಅವತ್ ಹೋದಂತ ನೀರು ವಾಪಸ್ ಬರ್ತಿರ್ಲಿಲ್ಲ. ಆ ಕೆಲಸ ಮಾಡ್ತಿದ್ದಂತ ವರ್ಕರ್ ಅನ್ಕೊಂತಾನೆ ಮೇ ಬಿ ಇಲ್ಲೇನೋ ಕಟ್ಕೊಂಡಿರ್ಬೇಕು, ಅದಕ್ಕೇನೆ ಹೀಗಾಗ್ತಿದೆ ಅಂತ ಅದ್ರೊಳಗಾಕಿದ ಫಿಲ್ಟರ್ ನ ತೆಗೆದು ಕ್ಲೀನ್ ಮಾಡಿ ವಾಪಸ್ ಹಾಕ್ತಾನೆ. ಆದ್ರೂ ನೀರು ವಾಪಸ್ ಬರ್ತಿರ್ಲಿಲ್ಲ. ಇದೇನಾಗ್ತಿದೆ ಅಂತ ಆ ವರ್ಕರ್ ಸೂಪರ್ವೈಸರ್ ಹತ್ರ ಹೋಗಿ ಹೇಳ್ತಾನೆ. ಆಗ ಅವ್ರೇನ್ ಹೇಳ್ತಾರೆ ಗೊತ್ತಾ? ನೀರನ್ ಜಾಸ್ತಿ ಹಾಗೆ ಬಿಡು, ವಾಪಸ್ ಬರುತ್ತೆ ಅಂತ. ಹಾಗೇನೆ ನೀರಿನ ಸ್ವಿಚ್ ನ 11 ಗಂಟೆ ಆದ ನಂತರ ಏನ್ ಶಿಫ್ಟ್ ವರ್ಕರ್ಸ್ ಚೇಂಜ್ ಆಗ್ತಾರೆ, ಆಗ ಬಂದಂತ ವರ್ಕರ್ಸ್ ಗಳು ಆಫ್ ಮಾಡ್ತಾರೆ ಅಂತ ಹೇಳಿರ್ತಾನೆ. ಸರಿ ಅಂತ ಇವರು ಸುಮ್ಮನಾಗಿರ್ತಾರೆ. ಆದ್ರೆ 11 ಗಂಟೆ ಆದ ನಂತರ ಬಂದಂತ ವರ್ಕರ್ಸ್ ಗಳು ಇದಕ್ಕೆ ಗಮನ ಕೊಡ್ಲಿಲ್ಲ. ಹಾಗೇನೆ 12:30 ಆಗಿರುತ್ತೆ. ಅವರು ಟೀ ಬ್ರೇಕಿಗೆ ಹೊರಗೋಗಿರ್ತಾರೆ. ಹೊರಗೋಗಿ ವಾಪಸ್ ಬಂದಾದ್ಮೇಲೆ 11 ಗಂಟೆ ಶಿಫ್ಟ್ ನ ಏನ್ ವರ್ಕರ್ ಗಳಿದ್ರು ಅವರಿಗೆ ಕಣ್ಣು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ಯಾಕೆ ಕಣ್ಣು ಉರಿತಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ನೀರಿನ ಸ್ವಿಚ್ ಆನ್ ಆಗಿದೆ ಅಂತ. ಹಾಗೆ ಇವ್ರು ಅದನ್ನ ಮರ್ತಿದ್ದಾರೆ ಅಂತ ಅದನ್ನ ಹೋಗಿ ಆಫ್ ಮಾಡೋದ್ರೊಳಗೆ ಟೈಮ್ ತುಂಬಾ ಲೇಟ್ ಆಗಿತ್ತು. ನೋಡಿ, ಚೇಂಬರ್ ಒಳಗೆ ನೀರ್ ಯಾಕೆ ಬೀಳಬಾರ್ದು ಅಂದ್ರೆ MIC ಜೊತೆ ನೀರಿನ ರಿಯಾಕ್ಷನ್ ತುಂಬಾ ಕೆಟ್ಟದಾಗಿರುತ್ತೆ. ಹಾಗೇನೆ ಅದರಿಂದ ಆ ಟ್ಯಾಂಕರ್ ನಲ್ಲಿದ್ದ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಟೆಂಪರೇಚರ್ ಕೂಡ ಜಾಸ್ತಿ ಆಗಿರುತ್ತೆ. ಹಾಗೇನೆ ಆ ಫ್ಯಾಕ್ಟರಿನಲ್ಲಿ ಪ್ರೆಷರ್ ನ ಚೆಕ್ ಮಾಡೋ ಮೀಟರ್ಸ್ ಹಾಗೆ ಟೆಂಪರೇಚರ್ ಚೆಕ್ ಮಾಡೋ ಮೀಟರ್ಸ್ ಗಳು ಕೂಡ ಕೆಟ್ಟು ಹೋಗಿರುತ್ತೆ. ಹೀಗೆ ಟೆಂಪರೇಚರ್ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಭೂಮಿಯ ಒಳಗಿದ್ದಂತ ಚೇಂಬರ್ಸ್ ಗಳು ಬಿರುಕು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ವರ್ಕರ್ಸ್ ಗಳು MIC ಗ್ಯಾಸ್ ಲೀಕ್ ಆಗ್ತಿರೋದನ್ನ ಗಮನಿಸ್ತಾರೆ. ನೋಡಿ, ಇಂತ ಡೆಡ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ವರ್ಕರ್ಸ್ ಗಳಿಗೆ ಗೊತ್ತಾಗುತ್ತೆ.
ಆಗೋದು ತುಂಬಾ ಲೇಟ್ ಆಗಿ. ಹಾಗೇನೆ ಆ ಟೈಮ್ ನಲ್ಲಿ ಅವ್ರು ಮಾಡ್ಬೇಕಾಗಿದ್ದಂತ ಕೆಲಸ ಏನ್ ಗೊತ್ತಾ, ಅಲಾರಾಮ್ ನ ಆನ್ ಮಾಡೋದು. ಅಂದ್ರೆ ಅವ್ರ ಹತ್ರ 2 ಸೈರನ್ ಅಲಾರಾಮ್ ಗಳಿರುತ್ತೆ, ಒಂದು ವರ್ಕರ್ಸ್ ಗಳಿಗೋಸ್ಕರ, ಹಾಗೇನೆ ಮತ್ತೊಂದು ಸುತ್ತಮುತ್ತ ಜನರಿಗೋಸ್ಕರ. ಯಾಕಂದ್ರೆ ಇಂಥ ಸಿಚುವೇಶನ್ ಗಳೇನಾದ್ರೂ ಬಂದ್ರೆ ಅದು ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಪಜಿತಿ ಏನ್ ಗೊತ್ತಾ, ಇದೇನ್ ಅಲಾರಾಮ್ ಇಟ್ಟಿದ್ರು ಅದು ಜನರಿಗೋಸ್ಕರ, ಅದು ಕೆಟ್ಟೋಗಿ ವರ್ಷಗಳೇ ಆಗಿರುತ್ತೆ. ಇದರಿಂದ ಸಿಟಿನಲ್ಲಿ ಇದ್ದ ಜನರಲ್ರು ಅಲರ್ಟ್ ಆಗೋದು ತುಂಬಾ ಲೇಟ್ ಆಗಿರುತ್ತೆ. ಅಲ್ಲ, ನಾನು ಇಷ್ಟೊತ್ವರೆಗೂ ಅಲ್ಲಿ ಏನಾಯ್ತು ಅಂತ ಹೇಳಿದೆ, ಆದ್ರೆ ಈ ಡೆಡ್ಲಿ ಗ್ಯಾಸ್ ಈ ಫ್ಯಾಕ್ಟರಿನಲ್ಲಿ ಏನ್ ಮಾಡ್ತಿದೆ ಅಂತ ನಿಮ್ ತಲೆ ನೋಡ್ತಿರ್ಬೋದು. ನೋಡಿ, ಆ ಟೈಮ್ ನಲ್ಲಿ ಯೂನಿಯನ್ ಕಾರ್ಬೈಡ್ ಅನ್ನೋ ಕಂಪನಿ ಒಂದು ಕೀಟನಾಶಕವನ್ನ ತಯಾರಿಸಿರುತ್ತೆ, ಅದ್ರ ಹೆಸರು 7 ಅಂತ. ಆದ್ರೆ MIC ಗ್ಯಾಸ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಿಕ್ಕೆ ಇವ್ರು ಪ್ಲಾನ್ ಮಾಡ್ಕೊಂಡಿರಲ್ಲ. ಯಾಕಂದ್ರೆ ಆ ಟೈಮ್ ನಲ್ಲಿ ಕಂಪನಿ ತುಂಬಾ ಲಾಸ್ ಆಗಿರುತ್ತೆ. ಹಾಗೇನೆ ದುಡ್ಡು ಉಳಿಸ್ಬೇಕಂತಾನೆ ಇವ್ರು ಸೇಫ್ಟಿ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ. ಇದೇ ಒಂದು ಕಾರಣದಿಂದಾನೆ ಇಷ್ಟು ಭಯಂಕರವಾದ ಸಾವು ನೋವು ಆಯ್ತು. ನೋಡಿ, ನಾನು ಆಗ್ಲೇ 3000 ಹತ್ತತ್ರ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿದೆ. ಈ ಲೆಕ್ಕಾಚಾರ ಬರೀ ಗವರ್ನಮೆಂಟ್ ಕೊಟ್ಟಿರೋದಷ್ಟೇನೆ. ಆದ್ರೆ ಕೆಲವರು ಹೇಳ್ತಾರೆ ಭೂಪಾಲ್ ನಗರದಲ್ಲಿ ಹತ್ತತ್ರ 8000 ಜನ ಸತ್ತು ಹೋಗಿದ್ರು ಅಂತ. ಎಷ್ಟು ಭಯಂಕರ ಅಲ್ವಾ? ಸರಿ, ಇದು ಇವತ್ತಿನ ವಿಷಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗ್ ಗೊತ್ತು. ನೀವು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ಕಂಟೆಂಟ್ ಗಳನ್ನ ನಾನ್ ನಿಮ್ಗೆ ಕೊಡಬಹುದು. ಅದಕ್ಕೋಸ್ಕರನೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇದು ಚಿದಂಬರ್ ಶೆಟ್ಟಿ.